ನಮಸ್ಕಾರ. ಆಹಾರ, ಆರೋಗ್ಯ, ಆಧ್ಯಾತ್ಮ ಈ ಸಂಸ್ಕಾರದ ಬೆಳಕಿಗೆ ತಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ಪದ್ಮಶ್ರೀ ಡಾಕ್ಟರ್ CR ಚಂದ್ರಶೇಖರ್ ಅವರು ನಿಮ್ಹಾನ್ಸಿನ ಪ್ರೊಫೆಸರ್, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್, ಅದಲ್ಲದೆ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿ ನಿವೃತ್ತಿ ನಂತರ ಕೂಡ ತಮ್ಮ ಪ್ರವೃತ್ತಿಯಾದಂಥ ಜನಸಾಮಾನ್ಯರಿಗೆ ಕೊಡುವಂಥ ಸಾಂತ್ವನವನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಲ್ಲದೆ ಅತ್ಯುತ್ತಮ ಕೃತಿಗಳನ್ನ ಕನ್ನಡದಲ್ಲಿ ಜನರಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಬರೆದಿದ್ದಾರೆ. ಇಷ್ಟರ ಮೇಲೂ ಕೂಡ ಅವರು ಪ್ರತಿನಿತ್ಯ ಒಂದೆಲ್ಲ ಒಂದು ಶಾಲೆ, ಕಾಲೇಜು ಎಲ್ಲ ಕಡೆ ಹೋಗಿ ಯುವಕರಿಗೆ ಉತ್ತಮ ಬದುಕು, ಮಾನಸಿಕ ಸ್ವಾಸ್ಥ್ಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅಂಥವರನ್ನ ಸ್ವಾಗತ ಮಾಡ್ಕೋಣ. ನಮಸ್ಕಾರ ಸರ್. ನಮಸ್ಕಾರ. ತುಂಬಾ ತುಂಬಾ ಧನ್ಯವಾದಗಳು. ಇತ್ತೀಚಿನ ದಿನದಲ್ಲಿ ಮನಸ್ಸನ್ನು ವಿಕೃತಿಗೊಳಿಸ್ಕೊಳ್ಳೋರೇ ಹೆಚ್ಚಾಗಿದ್ದಾರೆ. ಆಮೇಲೆ ಏನೂ ಕಾರಣ ಇಲ್ದಿದ್ರು ಈ ಕಾರಣ ಇಲ್ದಿದ್ದಕ್ಕೂ ಮನಸ್ಸಿಗೆ ಬೇಜಾರು ಮಾಡ್ಕೊಳ್ಳೋರು. ಹಾಗಾಗಿ ಅವರ ಮನಸ್ಸಿಗೆ ಆಮ್ಲಜನಕ ಯಾವುದು ಅಂತ ತಿಳಿಸ್ಕೊಡಿ ಸರ್. ನೀವು ಸರಿಯಾಗಿ ಹೇಳಿದಿರಿ. ಜನ ಇವತ್ತು ಚಿಂತೆ ಮಾಡ್ತಾರೆ, ಬೇಸರ ಪಟ್ಕೊಳ್ತಾರೆ, ಆಸೆಗಳು ತುಂಬಾ ಜಾಸ್ತಿ, ಬಹುತೇಕ ಆಸೆಗಳು ಈಡೇರೋದಿಲ್ಲ. ಹಾಗೆ ಯಾರು ಯಾರ ಮಾತನ್ನು ಕೇಳೋದಿಲ್ಲ, ಯಾರು ಯಾರ ಬಗ್ಗೆ ಮಾತು ಕೇಳೋದಿಲ್ಲ ಅಂದಾಕೆ ನೆನಪಾಯ್ತು. ಒಬ್ರು ಮೆಡಿಕಲ್ ಕಾಲೇಜ್ ಪ್ರಿನ್ಸಿಪಲ್ ಹೇಳಿದ್ರು, ಯಾಕೆ ಇಷ್ಟು ಮಕ್ಕಳು ಹದಗೆಡ್ತಾ ಇದ್ದಾರೆ, ಡ್ರಗ್ ಅಬ್ಯೂಸ್ ಹೇಳ್ಬಾರ್ದ ನೀವು ಅಂತ. ಅಯ್ಯೋ, ಅವ್ರ ತಂದೆ ತಾಯಿ ಮಾತೆ ಕೇಳಲ್ಲ, ಇನ್ ನಮ್ಮ ಮಾತೆ ಏನ್ ಕೇಳ್ತಾರೆ ಅಂತ ಪ್ರಾಂಶುಪಾಲರು ಹೇಳ್ತಾರೆ. ಅಂದ್ರೆ ಎಷ್ಟು ಮಟ್ಟಿಗೆ ಮಕ್ಕಳು ಮನಸ್ಸನ್ನ ಕೆಡಿಸ್ಕೊಂಡಿದ್ದಾರೆ ಅಂತ. ಆಮೇಲೆ ಈಗ ನಮ್ಮ ಸೋಷಿಯಲ್ ಮೀಡಿಯಾ ಜಾಲತಾಣಗಳಲ್ಲಿ ಒಂದು ಪ್ರಚೋದನಾತ್ಮಕ ದೃಶ್ಯಗಳು, ಪ್ರಚೋದನಾತ್ಮಕ ವಾಕ್ಯಗಳು ಒಂದ್ ಕಡೆ, ಇನ್ನೊಂದ್ ಕಡೆ ಮನಸ್ಸಿಗೆ ಬೇಸರ ಆಗ್ತಕ್ಕಂಥ, ಹೀಗೂ ನಡೀತಾ ಇದೆಯಲ್ಲ ಈ ಜಗತ್ತಿನಲ್ಲಿ, ಅನೇಕ ಅಪರಾಧಗಳು, ಆಮೇಲೆ ಬೇರೆಯವರಿಗೆ ಕಿರುಕುಳ ಕೊಟ್ಟು ಸಂತೋಷ ಪಡ್ತಕ್ಕಂಥ ವಿಚಾರಗಳು, ಹಾಗೆ ಇನ್ನೊಬ್ಬರ ಬಗ್ಗೆ ಸುಳ್ಳು ಸುಳ್ಳು ಸುದ್ದಿಗಳು, ಸುಳ್ಳು ಸುಳ್ಳು ಆರೋಪ ಮಾಡೋದು, ಅದರಿಂದ ವಿಕೃತವಾಗಿ ಸಂತೋಷ ಪಡ್ತಕ್ಕಂಥದ್ದು. ಅದ್ ನೋಡೋದಕ್ಕೂ ಈಗ ನ್ಯೂಸ್ ಕೇಳಿ ನಿಮಗೆ ತಲೆ ಕೆಟ್ಟ ಹೋಗುತ್ತೆ, ಕೇಳಲೇಬಾರ್ದು ಅಂತ ಅನ್ಸ್ಬಿಡುತ್ತೆ. ಈಗ 2 ವರ್ಷ ಆಯ್ತು ನ್ಯೂಸ್ ಕೇಳೋದ್ ಬಿಟ್ಬಿಟ್ಟಿದ್ದೀನಿ. ನಾನು ದಿನಕ್ಕೆ 2 ಬಾರಿ ಕೇಳ್ತೀನಿ. ಏನಿದ್ರು ಇದರಲ್ಲಿ ಮೊಬೈಲ್ ನಲ್ಲಿ ಆಡಿಯೋ ನ್ಯೂಸ್ ಕೇಳ್ತೇನೆ. ಯೂಟ್ಯೂಬರ್ಸ್ ಕೆಲವು ಚೆನ್ನಾಗಿ ಇಡೀ ದಿವಸ ನ್ಯೂಸ್ ಅನ್ನ ಸಂಕ್ಷಿಪ್ತವಾಗಿ ಹೇಳ್ತಾರೆ, ಹೆಚ್ಚಿಗೆ ಉತ್ಪ್ರೇಕ್ಷೆ ಮಾಡ್ತೇನೆ ಅಥವಾ ಮಸಾಲೆ ಹಾಕ್ತೇನೆ ಹೇಳ್ತಾರೆ. ಅದೇ ಟಿವಿನಲ್ಲಿ ಬರೀ ಮಸಾಲೆ, ಹಾಗೆ ಯಾವುದೋ ಒಂದು ಪಾರ್ಟಿ ಅಥವಾ ಒಬ್ಬರಿಗೆ ಆದ್ಯತೆ ಕೊಡ್ತಕ್ಕಂಥದ್ದು, ಇನ್ನೊಬ್ಬರು ದೂರ್ತಕ್ಕಂಥದ್ದು, ಈ ರೀತಿ ಇಡೀ ವಿಶ್ವ ಇವತ್ತು. ಹಾಗೆ ಹಣ ಕಮ್ಮಿ, ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಮತ್ತೆ ಎಲ್ಲ ಕಡೆ ಒಳ್ಳೆಯ ನಡವಳಿಕೆ ತೋರಿಸೋರ್ಗಿಂತ ಕೆಟ್ಟ ನಡವಳಿಕೆ ತೋರಿಸೋರು ಜಾಸ್ತಿ ಆಗ್ತಾರೆ, ಒಳ್ಳೆಯ ಘಟನೆಗಳಿಗಿಂತ ಕೆಟ್ಟ ಘಟನೆಗಳೇ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮನಸ್ಸು ಇವೆಲ್ಲ ನೋಡಿ, ಕೇಳಿ, ಅನುಭವಿಸಿ ಒಂದ್ ರೀತಿ ಪ್ರಕ್ಷುಬ್ಧ ಸ್ಥಿತಿಗೆ ಹೋಗುತ್ತೆ. ಹಾಗಾಗಿ ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಆಯ್ತು ಅಂತಂದ್ರೆ, ಈ ವಾತಾವರಣದಲ್ಲಿ ಕಾರ್ಬನ್ ಪಾರ್ಟಿಕಲ್ ಜಾಸ್ತಿ ಆಯ್ತು ಅಂತಂದ್ರೆ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹಾಗೆ ನಮ್ಮ ಮನಸ್ಸಿನಲ್ಲಿ ಈ ಅಹಿತಕಾರಿ ವಿಚಾರಗಳು ಜಾಸ್ತಿ ಆದಷ್ಟು, ಅನುಭವಗಳು ಜಾಸ್ತಿ ಆದಷ್ಟು ಏನಾಗುತ್ತೆ, ಮನಸ್ಸು ಒಂದ್ ರೀತಿ ಸೋಲ್ತಾ ಹೋಗುತ್ತೆ. ಅದಕ್ಕೆ ಆಕ್ಸಿಜನ್ ಬೇಕು, ಪ್ರಾಣವಾಯು ಬೇಕು. ಹೇಗೆ ಪ್ರಾಣವಾಯು, ಆಕ್ಸಿಜನ್ ಎಲ್ಲಿಂದ ತರೋಣ? ನಿಜವಾಗಿ ಆಕ್ಸಿಜನ್ ಕಮ್ಮಿ ಇತ್ತು ಅಂತಂದ್ರೆ ಆಕ್ಸಿಜನ್ ಸಿಲಿಂಡರ್ ಅನ್ನು ನಾವು ಟ್ಯೂಬ್ ಹಾಕೊಂಡು ಮುಗ್ಬಿಟ್ಕೋಬಹುದು ಆಕ್ಸಿಜನ್ನ. ಆದ್ರೆ ಮನಸ್ಸಿಗೆ ಆಕ್ಸಿಜನ್ ಹೇಗೆ? ಮೊದಲನೇದಾಗಿ ಆಕ್ಸಿಜನ್ನು ಯಾರೇ ಆಗ್ಲಿ ನಮಗೆ ಪ್ರೀತಿ ತೋರಿಸಿದ್ರೆ, ಮತ್ತು ನಾವು ಬೇರೆಯವರಿಗೆ ಪ್ರೀತಿ, ವಿಶ್ವಾಸ, ಗೌರವ ತೋರಿಸಿದ್ರೆ ಅದೇ ದೊಡ್ಡ ಆಕ್ಸಿಜನ್ ಆಗುತ್ತೆ. ನಿಜ. ಬೇಸರ ಆದಾಗ ದೊಡ್ಡದು ಇನ್ಯಾವುದೂ ಇಲ್ಲ. ಹೌದು. ಬೇಸರ ಆದಾಗ ಯಾರೋ ಪ್ರೀತಿಯಿಂದ ಚಂದ್ರಶೇಖರ್ ಹೇಗಿದ್ದೀರಿ, ನೀವು ಚೆನ್ನಾಗಿದ್ದೀರಾ, ಊಟ ಆಯ್ತಾ ಅಂತ ಕೇಳ್ತು ಅಂತಂದ್ರೆ ಎಷ್ಟು ಖುಷಿ ಆಗುತ್ತೆ. ಸರ್, ಇವತ್ತು ಯಾರೂ ನಾನು ಮಾತಾಡ್ಸಲ್ಲ ಸರ್, ಮನೇಲೂ ಮಾತಿಲ್ಲ, ಹೊರಗಡೆನೂ ಮಾತಿಲ್ಲ, ಬರೀ ಕೆಲಸ ಅಥವಾ ಟಾರ್ಗೆಟ್ ಕೊಡ್ತಾರೆ, ಸುಮ್ಮನೆ ತಲೆ ತಿಂತಾರೆ. ಹೀಗೆ
ಹ್ಮ್. ಪ್ರೀತಿಯಿಂದ ಮಾತಾಡ್ತಕ್ಕಂಥದ್ದು ಅದಕ್ಕೆ ಯಾವ ಒಂದು ಪೈಸೆ ಖರ್ಚಿಲ್ಲ. ಹೌದು ಹಾಗಾಗಿ ಹೌದು. ಯಾವುದೇ ನಿರೀಕ್ಷೆ ಇಟ್ಕೊಳ್ದೇನೆ ಆ ಏನಾದ್ರು ಥ್ಯಾಂಕ್ಸ್ ಕೂಡ ನಿರೀಕ್ಷೆ ಮಾಡ್ದೇನೆ ಹ್ಮ್. ನಾವು ಇನ್ನೊಬ್ಬರಿಗೆ ಪ್ರೀತಿ ತೋರಿಸಿದಾಗ ಆ ಪ್ರೀತಿ ಬಡ್ಡಿ ಸಮೇತ ವಾಪಸ್ ಅದು ಬರ್ತದೆ. ನಗುಮುಖದಿಂದ ಒಂದು ಹಾ, 4 ಒಳ್ಳೆ ಮಾತುಗಳನ್ನ ಒಳ್ಳೆ ಹೇಳಿದ್ರೆ ಮಾತು. ಹಾ, ಎಷ್ಟದ್. ಹೌದು ಪ್ರೀತಿಯಿಂದ ಒಳ್ಳೆ ಮಾತುಗಳು, ಹಾಗೆ ಸಾಂತ್ವನದ ಮಾತುಗಳು. ಏನಪ್ಪ ಹೌದು. ಬೇಜಾರ್ ಮಾಡ್ಕೊಂಡಿದ್ಯಾ, ಏನಾಯ್ತು, ನಾನಿದ್ದೇನೆ ನಿನ್ ಜೊತೆನಲ್ಲಿ, ನಿನಗೇನ್ ಸಹಾಯ ಬೇಕು ನಾನು ಮಾಡ್ತೇನೆ, ಅಥವಾ ಹ್ಮ್ ನನ್ನ ಹ್ಮ್ ಸಪೋರ್ಟ್ ನಿನಗಿದೆ, ಹ್ಮ್. ಧೈರ್ಯವಾಗಿ ಸಮಸ್ಯೆಗಳು ಎದುರಿಸುವಂತ ಯಾರಾದ್ರೂ ಸಾಂತ್ವನದ ಮಾತು ಹೇಳ್ತು ಅಂತಂದ್ರೆ ಅದೇ ಆಕ್ಸಿಜನ್ ಸಿಗುತ್ತೆ. ಆಕ್ಸಿಜನ್. ಹೌದು ಹೌದು. ಆಕ್ಸಿಜನ್ ಆಕ್ಸಿಜನ್. ಸೊ ಎರಡನೇದು, ಒಂಟಿಯಾಗಿದ್ರೆ ಆಕ್ಸಿಜನ್ ಕಮ್ಮಿ ಆಗುತ್ತ್ರಿ. ಹ್ಮ್ ಒಂಟಿಯಾಗಿದ್ರೆ ಆಕ್ಸಿಜನ್ ಕಮ್ಮಿ. ನಾವು ಜನಗಳ ಜೊತೆ ಬೆರೀತು ಅಂತಂದ್ರೆ, ಸಾಮಾಜಿಕ ಸಂಪರ್ಕ ಇತ್ತು ಅಂತಂದ್ರೆ, ಹ್ಮ್ ಹೇಗೆ ನಾವು ಹೊರಗಡೆ ಹೋದಾಗ ನಮ್ಗೆ ಒಳ್ಳೆ ಗಾಳಿ ಸಿಗುತ್ತೋ, ನಾವು ಮನೆಯಿಂದ ಹೊರಬರಬೇಕು, ಆದಷ್ಟು ಜನಗಳನ್ನ ಭೇಟಿ ಮಾಡಬೇಕು. ಹ್ಮ್ ಅದು ಸಹೋದ್ಯೋಗಿ ಇರ್ಬೋದು, ಸ್ನೇಹಿತರು ಇರ್ಬೋದು, ಇವನ್ನ ಅಪರಿಚಿತರು. ಇವಾಗ ಹ್ಮ್. ಜಾತ್ರೆ ಮತ್ತೆ ಉತ್ಸವಗಳಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಏನೂ ಆದ್ರೆ ಸಂಬಂಧ ಆ, ಇರೋದಿಲ್ಲ. ಹ್ಮ್ ಏನೂ ಸಂಬಂಧ ಇಲ್ಲ, ಮತ್ತೆ ಏನು ಸೌಲಭ್ಯಕ್ಕೂ ಹೇಳಲ್ರಿ. ಬಂದು ಆ ಜನ ಹ್ಮ್ ಗುಂಪಲ್ಲಿ ಸೇರ್ಕೊಂಡು, ಇಲ್ಲ ದೇವರ ಹೆಸರಲ್ಲಿ ಉಗೆ ಅಂತಂದ್ರೆ ಅಥವಾ ದೇವರ ಹೆಸರನ್ನ ಹಾತು ಅಂತಂದ್ರೆ, ಆ ಹ್ಮ್ ಜನಗಳು ನೋಡಿದ ತಕ್ಷಣ ಮನಸ್ಸಿಗೆ ಒಂದು ಆಕ್ಸಿಜನ್ ಸಿಗುತ್ತೆ, ಎಷ್ಟು ಜನ ಇದ್ದಾರೆ ಹ್ಮ್ ಅಂತಕ್ಕಂಥದ್ದು. ಸೊ ಹ್ಮ್ ಇದನ್ನು ಸೋಷಿಯಲ್ ಕನೆಕ್ಟೆಡ್ನೆಸ್ ಅಥವಾ ಸಾಮಾಜಿಕ ಸಂಪರ್ಕ ಅಂತ ಹೇಳ್ತೇವೆ. ಹ್ಮ್ ಇವತ್ತು ಸಾಮಾಜಿಕ ಸಂಪರ್ಕಗಳು ಬಹಳ ಕಡಿಮೆ ಮಾಡ್ಕೊಳ್ತಿದ್ದೇವೆ. ಬರೀ ಮೊಬೈಲ್ ನಲ್ಲಿ ಆಗಿರೋ ಸಂಪರ್ಕ ಇವತ್ತು ನೇರ ಹ್ಮ್ ಮುಖಾಮುಖಿ ಸಂಪರ್ಕ ಬಹಳ ಕಡಿಮೆ ಹ್ಮ್ ಆಗ್ತಾ ಇದೆ. ಆ ದೃಷ್ಟಿಯಿಂದ ಹ್ಮ್ ಎರಡನೇದು ಆಕ್ಸಿಜನ್ನು, ಸಜ್ಜನರ ಸಂಘ, ಹಾಗೆ ಹ್ಮ್ ಒಳ್ಳೆಯವರ ಜೊತೆ ಸೇರ್ತಕ್ಕಂಥದ್ದು. ಅನೇಕ ಸರಿ ಹ್ಮ್ ನಮಗೆ ದುಷ್ಟರ, ಕೆಟ್ಟವರ ಅಥವಾ ಕೆಟ್ಟದಾಗಿ ಹ್ಮ್ ನಡ್ಕೊಳ್ಳೋರ ಅವ್ರ ಹತ್ರ ಬರ್ತಾರೆ, ಹ್ಮ್ ಯಾವುದೋ ಒಂದು ಹ್ಮ್. ಸ್ವಾರ್ಥಕ್ಕೋಸ್ಕರ, ಅಥವಾ ನಾವೇ ಅನಿವಾರ್ಯವಾಗಿ ಅಂತ ಜನ ಜೊತೆ ಸೇರ್ಬೇಕಾಗುತ್ತೆ. ಹಾಗಾಗಿ ಸತ್ಸಂಗಗಳು ನಮಗೆ ಹೆಜ್ಜೇನು ಆಕ್ಸಿಜನ್ ಆಗುತ್ತೆ. ಸವದಂತೆ ಹಿಂದೆ ಸಜ್ಜನರ ಸಂಘ ಹೆಜ್ಜೇನು ಹಾ ಸವದಂತೆ. ಹೌದು. ಹಾಗಾಗಿ ಹಿಂದೆ ಭಜನಾ ಗುಂಪುಗಳಿರ್ತಾ ಇತ್ತು. ಹರಕತೆ ಮಾಡೋದಕ್ಕೆ ಹ್ಮ್. ಕೇಳೋದಕ್ಕೆ ಜನ ಸೇರ್ತಾ ಇದ್ರು. ಆಗ ಹ್ಮ್. ಹರಕತೆ ಕೇಳಿ ಎಷ್ಟು ಸಂತೋಷವೋ, ಅಷ್ಟು ಜನರ ನಡುವೆ ಹೌದು ಕುತ್ಕೊಂಡು ಅದನ್ನ ಆಲಿಸ್ತಕ್ಕಂಥದ್ದು ಕೂಡ ಮನಸ್ಸಿಗೆ ಆಕ್ಸಿಜನ್ ಸಿಗುತ್ತೆ. ಇದೆರಡನೇದು. ಹೌದು. ಸೊ ಮೂರನೇದು ಅಪ್ರಿಸಿಯೇಷನ್ ಮತ್ತೆ ಮೆಚ್ಚುಗೆ, ಶ್ಲಾಘನೆ. ಹ್ಮ್ ಹ್ಮ್ ಹ್ಮ್. ಮೇಡಮ್ ಇವತ್ತು ನೀವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀರಿ, ನಿಮ್ಮ ಸರ ಬಹಳ ಚೆನ್ನಾಗಿದೆ, ಕಲರ್ ಬಹಳ ಚೆನ್ನಾಗಿದೆ ಅಂತಂದ್ರೆ ನೋಡಿ. ನಿಜ. ಹಾಗಾಗಿ ಹ್ಮ್. ಈಗ ಟೀಕೆ ಮಾಡೋದಕ್ಕೆ ಜನ ಆ, ಉತ್ಸುಕರಾಗಿರ್ತಾರೆ. ಏನ್ ಮೇಡಮ್ ಹಿಂಗ ಮಾಡ್ಕೊಂಡ್ ಬಂದಿದ್ರಿ, ನಿಮ್ಮ ಅಲಂಕಾರ ಚೆನ್ನಾಗೇ ಇಲ್ಲ, ಮತ್ತೆ ಹ್ಮ್. ನಿಮ್ಮ ಬ್ಲೌಸು ಮತ್ತೆ ಸೀರೆ ಮ್ಯಾಚೇ ಆಗೋದಿಲ್ಲ, ಈ ಹ್ಮ್. ರೀತಿ ಹ್ಮ್. ಒಳ್ಳೆ ಒಳ್ಳೆ ಮಾತುಗಳು ಅಂತಂದ್ರೆ ಒಂದು ಅಪ್ರಿಸಿಯೇಷನ್. ಹ್ಮ್. ಅಪ್ರಿಸಿಯೇಷನ್ ಹ್ಮ್. ಹ್ಮ್. ನಾವು ನಮ್ಮ ಮನೆ ಒಳಗಡೆ ಮನೆಯನ್ನ ಅಪ್ರಿಷಿಯೇಟ್ ಮಾಡಬೇಕು. ಹ್ಮ್. ಹೆಂಡತಿ ಅಡಿಗೆ ಮಾಡ್ತಾ ಇರೋ ಒಂದು ಪಲ್ಯ ಚೆನ್ನಾಗಿರುತ್ತೆ, ಪಲ್ಯ ಬಹಳ ಚೆನ್ನಾಗಿದೆ, ಅಥವಾ ನೀನ್ ಹ್ಮ್. ಮಾಡಿರ್ತಕ್ಕಂಥ ಊಟ ಬಹಳ ಚೆನ್ನಾಗಿದೆ, ರುಚಿಯಾಗಿದೆ, ಹ್ಮ್. ಉಪ್ಪು ಖಾರ ಹ್ಮ್. ಎಲ್ಲ ಹ್ಮ್. ಸರಿಯಾಗಿದೆ ಹ್ಮ್. ಅಂತ ಹೇಳ್ತು ಹ್ಮ್. ಅಂತಂದ್ರೆ ಆಕೆಗೆ ಎಷ್ಟು ಖುಷಿ ಆಗುತ್ತೆ. ಎಷ್ಟು ಹೌದು ಸಲ ಹೌದು. 3 ಸರಿ 4 ಕಷ್ಟಪಟ್ಟವ್ರಿಗೆ ಸಲ ಬಹಳ ಸಂತೋಷ ಹಾ ಆಗತ್ತೆ. ಸಂತೋಷ ಆಗುತ್ತೆ. 3 ಸರಿ 4 ಸಲ ಹೌದು. ಹಾಕೊಂಡು ತಿಂತಾರೆ, ಆದ್ರೆ ಹ್ಮ್. ಚೆನ್ನಾಗಿದೆ ಚೆನ್ನಾಗ್ ಮಾಡಿ ಅಂತ ಹೇಳೋದಿಲ್ಲ. ಅಂತ ಒಂದ್ರೆ ಉಪ್ಪು ಹೇಳಲ್ಲ. ಜಾಸ್ತಿ ಆಗ್ಬಿಟ್ಟು ಹಾ ಬಾಯಿ ಬಂದ ಹಾ ಬೈತಾರೆ, ಬಾಯಿ ಹಾ. ಬಂದ ಬೈತಾರೆ. ಇಲ್ಲ ಹಾಗಾಗಿ ತಟ್ಟೆನೆ ಬಿಸಾಕ್ತಾರೆ ಅಂತವ್ರು ಇದ್ದಾರೆ. ಹಾ ಹ್ಮ್. ಸೊ ಅಪ್ರಿಸಿಯೇಷನ್ ಇದು ನಮ್ಮ ಶಾಲಾ ಕಾಲೇಜುಗಳಲ್ಲಿ ಬಹಳ ಮುಖ್ಯ ಆಗುತ್ತೆ. ನಮ್ಮ ಮಕ್ಕಳಿಗೆ ಹೌದು ಹೌದು. ಹ್ಮ್. ಪ್ರತಿನಿತ್ಯ ಹ್ಮ್. ಅಪ್ರಿಸಿಯೇಷನ್, ಮೆಚ್ಚುಗೆ, ಇಲ್ಲ ಮನೇಲಿ ತಾಯಿ ತಂದೆ ಅಪ್ರಿಷಿಯೇಟ್ ಹ್ಮ್. ಮಾಡಬೇಕು, ಹ್ಮ್. ಟೀಚರ್ಸ್ ಅಪ್ರಿಷಿಯೇಟ್ ಮಾಡಬೇಕು, ಹ್ಮ್. ಸಹಪಾಠಿಗಳು ಅಪ್ರಿಷಿಯೇಟ್ ಮಾಡಬೇಕು. ಅವನ ಹ್ಮ್. ಆಟದಲ್ಲಿ ಸೋಲ್ಲಿ ಝೀರೋಗೆ ಒಟ್ಟಾಗಿ ಬರ್ಲಿ, ಹ್ಮ್. ಹ್ಮ್. ಆದ್ರೆ ಅವನಿಗೆ ಇವತ್ತು ಝೀರೋ ಒಟ್ಟಾಕಿದ್ಯಪ್ಪ, ಅದನ್ನು ಹ್ಮ್. ಹೋದ್ ಮ್ಯಾಚ್ ಬಹಳ ಚೆನ್ನಾಗಿ ಆಡಿದ್ದೆ, 50 ರನ್ ಮಾಡಿದ್ದೆ ಅಂತ ಹ್ಮ್. ಹೇಳಿ ಅವನಿಗೆ, ಹ್ಮ್. ಅಥವಾ ನಿನ್ನ ಹೋಗಿದ್ದ ಹ್ಮ್. ಶೈಲಿ, ಬ್ಯಾಟಿಂಗ್ ಶೈಲಿ ಮತ್ತು ಹ್ಮ್. 3 ಬೌನ್ಸರ್ ಬಾಲ್ಗಳನ್ನ ಆಡಿದ ಶೈಲಿ ಬಹಳ ಚೆನ್ನಾಗಿತ್ತು ಅಂತಂದ್ರೆ ಅವನಿಗೆ ಹ್ಮ್. ಆಕ್ಸಿಜನ್ ಸಿಗುತ್ತೆ. ಹಾಗಾಗಿ ಹ್ಮ್. ಸೋತ ಅಭ್ಯರ್ಥಿಗೆ, ಸೋತ ವಿದ್ಯಾರ್ಥಿಗೆ, ಅಥವಾ ಹ್ಮ್. ಕಡಿಮೆ ಮಾರ್ಕ್ಸ್ ಬಂದ ವಿದ್ಯಾರ್ಥಿಗೆ ಇನ್ನೊಬ್ರು ಹ್ಮ್. ಅವನಿಗಿಂತ ಕಡಿಮೆ ತಂದಿರ್ತಾರೆ. ಓ ಅವನಿಗೆ ಹೋಲಿಕೆ ಮಾಡಿ ನಿನಗೆ 10 ಮಾರ್ಕ್ಸ್ ಜಾಸ್ತಿ ಹ್ಮ್. ಬಂದಿದೆಯಾ, ನಿನಗೆ ಹ್ಮ್. ಅಭಿನಂದನೆ ಅಂತಂದ್ರೆ ಖುಷಿ ಆಗ್ತಾನೆ. ಇಲ್ಲ ಅಂತಂದ್ರೆ ನಾಚಿಕೆ ಆಗಲ್ಲ ನಿಂಗೆ, ಇಷ್ಟು ಮಾರ್ಕ್ಸ್ ಸಮೇತ ಇದೆಯಾ ಅಂತಂದ್ರೆ ಖಿನ್ನತೆ ಒಳಗಾಗ್ತಾನೆ. ಹಾಗಾಗಿ ಸರ್ ನೀವು ಹಾಗೆ ನಮ್ಮಲ್ಲಿ ನೀವು ಇದು ಮಾರ್ಕ್ಸ್ ಅಂತ ಅಂದಾಗ ನೆನಪಾಯ್ತು. ನಮ್ಮ ಮಲ್ಲಣ್ಣ ಬಹಳ ಒಂಥರ ಹಾಸ್ಯ ಪ್ರಜ್ಞೆ. ಒಂದ್ಸಲ ಒಬ್ರು ತಮ್ಮ ಬಹಳ ಸಂತೋಷದಿಂದ ತಮ್ಮ ಮೊಮ್ಮಗನಿಗೆ 97% ಅಂತ ಖುಷಿಯಾಗಿ ಹೇಳ್ಕೊಂಡ್ರು. ಅವ್ರು ಹೌದಾ
ಏನಪ್ಪಾ ಅಂತ ಬೆನ್ ತಟ್ಬಿಟ್ಟು ನನ್ ಎಲ್ಲಾ ಸಬ್ಜೆಕ್ಟ್ ಸೇರಿದ್ರು 97 ಆಗ್ತಾ ಇರ್ಲಿಲ್ವಲ್ಲೋ ನಿಂದು ಪರ್ಸೆಂಟೇಜ್ 97 ಅಂತ ಹೊಗಳಿದ್ರು ಅಂತಂದ್ರೆ ಅದು ನಿಜವಾಗ್ಲೂ ಹಾಸ್ಯ ಪ್ರಜ್ಞೆ ಜೊತೆಗೆ ನಾವು ಯಾವಾಗ ಇನ್ನೊಬ್ಬರಿಗೆ ಅಪ್ರಿಶಿಯೇಟ್ ಮಾಡ್ತೀವೋ ಅವರು ಬಹಳ ಖುಷಿ ಪಟ್ಕೊಳ್ತಾರೆ, ಪ್ರೋತ್ಸಾಹ ಸಿಕ್ಕತ್ತೆ, ಅದರಲ್ಲೂ ಮಕ್ಕಳಿಗೆ. ನಿಜ. ಮುಂದುವರ್ಸು. ಆ, ಅದೇ ಹೇಳಿ ಸರ್. ಕೇಳಿಸಿಲ್ಲ. ಹ್ಮ್ ಅದೇ ಕೇಳಿಸಿಲ್ಲ. ಒಬ್ರು 98 ಹೇಳಿ ಸರ್. ಹಾಗೇನೆ ಈಗ ಅನೇಕ ಸಂಘ ಸಂಸ್ಥೆಗಳು, ಹ್ಮ್ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು, ಅನೇಕ ಪ್ರತಿಷ್ಠಿತ ಸಂಸ್ಥೆಗಳು ಪ್ರಶಸ್ತಿ ಪುರಸ್ಕಾರವನ್ನ ಕೊಡೋ ಅಭ್ಯಾಸ ಮಾಡ್ಕೊಂಡಿವೆ. ಬಹಳ ಮುಖ್ಯ, ಹ್ಮ್ ಅದು ಬಹಳ ಮುಖ್ಯ ಆಗುತ್ತೆ. ಹ್ಮ್ ಯಾಕೆಂತಂದ್ರೆ ಹ್ಮ್ ಅನೇಕ ಸಾಧಕರಿದ್ದಾರೆ, ತಪ್ಪಾದ ಕೆಲಸ ಮಾಡ್ಕೊಂತ ಹೋಗ್ತಾರೆ. ಆ ಸಾಧಕರನ್ನ ಕರೆದವ್ರು ಎಷ್ಟು ಸಾಧನೆ ಮಾಡಿದ್ದೀರಿ ಹ್ಮ್ ಅಂತಂದ್ರೆ ಹ್ಮ್ ಬಂತಾಯ್ತು ಅಂತಂದ್ರೆ ಒಂದು ಪ್ರಶಸ್ತಿ ಕೊಟ್ಟು 4 ಜನ ಮುಂದೆ ಅವರಿಗೆ ಹ್ಮ್ ಹಾರ ಹಾಕಿ ಶಾಲು ಹೊದಿಸಿ ಹ್ಮ್ ಸನ್ಮಾನ ಮಾಡ್ತು ಅಂತಂದ್ರೆ ಆಕ್ಸಿಜನ್ ಅವ್ರಿಗೂ ಸಿಗುತ್ತೆ, ನೋಡೋರ್ಗೂ ಹ್ಮ್ ಸಿಗುತ್ತೆ, ನೋಡೋರ್ಗೂ ಹೌದು ಸಿಗುತ್ತೆ, ಹೌದೌದು. ನೋಡೋರ್ಗೂ ಸಿಗುತ್ತೆ. ನಾವು ಹಾಗಾಗಿ ಅವ್ರ ಹಾಗೆ ಆಗ್ಬೇಕು ಅಂತ ಪ್ರೇರೇಪಣೆ ಆ, ಸಿಕ್ಕತ್ತೆ. ಹೌದು. ಸ್ಫೂರ್ತಿ ಸಿಗುತ್ತೆ. ಹಾಗೆ ಸಾಧಕರಿಗೆ, ಕೆಲಸ ಮಾಡೋರಿಗೆ ಹ್ಮ್ ಅನೇಕ ಜನರು ಎಲೆಮರೆಕಾಯಿ, ಅವರ ಹ್ಮ್ ಸಾಧನೆನ ಯಾರೂ ಗುರ್ಸೋದಿಲ್ಲ. ತಮ್ಮ ಹ್ಮ್ ಪಾಡಿಗೆ ಕೆಲಸ ಮಾಡ್ತಾರೆ, ಆಮೇಲೆ ಕೊನೆಗೆ ಬರ್ನೌಟ್ ಆಗ್ಬಿಡ್ತಾರೆ. ಬರ್ನೌಟ್ ಹೌದು ಆಗ್ಬಿಡ್ತಾರೆ. ಈಗ ನಮ್ಮ ಹೌದು. ಮೊನ್ನೆ 25 ವರ್ಷ ಸರ್ವಿಸ್ ಹ್ಮ್ ಮಾಡಿದಂತ 20 ಜನ ವೈದ್ಯರಿಗೆ ಹ್ಮ್ ನಮ್ಮ ಮೀಡಿಯಾದವರು ಕರೆದು ಹ್ಮ್ ಪ್ರಶಸ್ತಿ ಕೊಟ್ಟರು. ಹ್ಮ್ ಕೆಲವರು ಹಳ್ಳಿಯಿಂದ ಬಂದಿದ್ದಾರೆ, ಹಳ್ಳಿನಲ್ಲಿ ಹ್ಮ್ ಜನರಲ್ ಪ್ರಾಕ್ಟೀಷನರು, ಹಳ್ಳಿ ಹ್ಮ್ ಪ್ರೈಮರಿ ಹೆಲ್ತ್ ಕೇರ್ ನಲ್ಲಿ ಪ್ರಾಕ್ಟೀಸ್ ಹ್ಮ್ ಮಾಡೋರು. ಅವರಿಗೆ ಹ್ಮ್ ಸರ್ ಫಸ್ಟ್ ಟೈಮ್ ಸರ್ ನಮ್ಮನ್ನ ಈ ತರ ಕರೆದು, ನೀವು 25 ಹ್ಮ್ ವರ್ಷ ರೋಗಿಗಳು ನೋಡಿದ್ದೀರಿ, ವೈದ್ಯಕೀಯ ವೃತ್ತಿ ಹ್ಮ್ ಮಾಡಿದ್ದೀರಿ, ನಾನು ಬರೀ ಹ್ಮ್ MBBS, ನಾನು ಸ್ಪೆಷಾಲಿಟಿ ಸೂಪರ್ ಹ್ಮ್ ಸ್ಪೆಷಾಲಿಟಿ ಡಾಕ್ಟರ್ ಅಲ್ಲ. ಇವತ್ತು ಬಹಳ ಖುಷಿ ಆಗ್ತಿದೆ ಸರ್, ಹೋಗಿ ಹೌದು ಇನ್ನಷ್ಟು ಈ ತರ ಕೆಲಸ ಮಾಡೋದಕ್ಕೆ ನನಗೂ ಸ್ಫೂರ್ತಿ ಸಿಕ್ಕಿದೆ ಅಂತ ಬಾಯ್ಬಿಟ್ಟೆ ಹೇಳಿದ್ರು. ಹೌದು ಹಾಗಾಗಿ ಹೌದು. ಹ್ಮ್ ಅಪ್ರಿಸಿಯೇಷನ್, ಪ್ರಶಸ್ತಿ ಹ್ಮ್ ಪುರಸ್ಕಾರಗಳು ಹ್ಮ್ ಬೆಂತಟ್ಟತಕ್ಕಂತಹದ್ದು, ಇದು ಯಾವುದೇ ವ್ಯಕ್ತಿಗೆ ಮನಸ್ಸಿಗೆ ಆಕ್ಸಿಜನ್ ಸಿಗುತ್ತೆ. ಹ್ಮ್ ಹಾಗೆ ಇನ್ನೊಂದು ಆಧ್ಯಾತ್ಮ ಮತ್ತೆ ಆ, ಬಹಳ ದೇವರಲ್ಲಿ ಬಹಳ ನಂಬಿಕೆ ಮುಖ್ಯ, ಬಹಳ ಮುಖ್ಯ. ಬಹಳ ಮುಖ್ಯ, ಬಹಳ ಹೌದು. ಮುಖ್ಯ. ಹ್ಮ್ ಹ್ಮ್ ಹಾಗಾಗಿ ಅಧ್ಯಾತ್ಮದಲ್ಲಿ ಆ ಹ್ಮ್ ಒಂದು ಪ್ರೇರಣಾ ಮನೋಭಾವದಿಂದ ಕೆಲಸ ಮಾಡ್ತಕ್ಕಂಥದ್ದು, ಪ್ರೇರಣಾ ಮನೋಭಾವದಿಂದ ಹಾಡ್ತಕ್ಕಂಥದ್ದು, ಯಾವುದೇ ಆ ಹ್ಮ್ ಕಲೆಯ ಪ್ರದರ್ಶನ ಮಾಡ್ತಕ್ಕಂಥದ್ದು, ಹ್ಮ್ ದೇವರಲ್ಲಿ ಭಾವದಿಂದ ನಂಬಿಕೆ, ನಮಸ್ಕಾರ ಯಾವುದೋ ಒಂದು ಮಾಡೋದು. ಶಕ್ತಿ, ಹೌದು. ಹ್ಮ್ ಹ್ಮ್ ನಿಜ. ಆ, ಸಮರ್ಪಣಾ ಭಾವದಿಂದ ಆ, ಸೋಲನ್ನ ಗೆಲುವನ್ನ ಭಗವಂತನಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಹ್ಮ್ ಹಾಗೆ ಸೋಲನ್ನ ಧಾರ್ಮಿಕ ಹ್ಮ್ ನಂಬಿಕೆಗಳು ಮತ್ತೆ ಅಧ್ಯಾತ್ಮ, ಅಧ್ಯಾತ್ಮ ಎಷ್ಟು ಲಭ್ಯವೋ ಅದರಲ್ಲಿ ತೃಪ್ತಿ. ಯಾಕಂದ್ರೆ ಹ್ಮ್ ತೃಪ್ತಿ ಹ್ಮ್ ಇಲ್ಲ ಅಂತಂದ್ರೆ ಮನುಷ್ಯನಿಗೆ ಆ ಆಕ್ಸಿಜನ್ ಹೌದು. ಕಮ್ಮಿ ಆಗ್ತಾ ಹೋಗುತ್ತೆ. ಅದಕ್ಕೆ ತೃಪ್ತಿ ಇಲ್ಲ ಅಂತಂದ್ರೆ ಬಂದದ್ದೆಲ್ಲ ಬರಲಿ, ಅವ್ರಿಗೆ ಗೋವಿಂದನ ಭಾರತ ದಯೆ ಇರ್ಲಿ ಅಂತ ಗೋವಿಂದನ ಮೇಲೆ ಹಾಕೋದು. ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರ್ಲಿ ಆ, ಅಂತ ಹಾಕ್ಬಿಟ್ರೆ ಮನ್ಸಿಗೆ ಆಕ್ಸಿಜನ್ ಸಿಕ್ಕತ್ತೆ. ಹೌದು. ಆ, ಜೊತೆಗೆ ಜೊತೆಗೆ ಈ ಒಂದು ನಾನು ನಿಮಿತ್ತ ಮಾತ್ರ, ನನ್ನಿಂದ ಹ್ಮ್ ಈ ಕೆಲಸ ಆಗ್ತಾ ಇದೆ, ಇದೆಲ್ಲ ಹ್ಮ್ ಆ ಭಗವಂತನ ಕೃಪೆ ಅಂತ ಅವನು ತಮ್ಮ ಕೆಲಸ ಕಾರ್ಯಗಳನ್ನ ಹ್ಮ್ ಮುಂದುವರ್ಸ್ಕೊಂಡು ಹೋಗ್ತಾ ಇರ್ತಾರೆ. ಹೌದು. ಹ್ಮ್ ಹಾಗೆ ಇನ್ನೊಂದು ಸಣ್ಣ ಪುಟ್ಟ ಗುರಿಗಳನ್ನ ಇಟ್ಕೊಂಡು, ಯಾಕೆ ದೊಡ್ಡ ಹ್ಮ್ ಗುರಿ ಇಟ್ಕೊಂಡ್ರೆ ಅದನ್ನ ಸಾಧನೆ ಮಾಡ್ಬೇಕು ಅಂದ್ರೆ ಬಹಳ ದಿವಸ ಬೇಕಾಗುತ್ತೆ. ಗುರಿ ಹೌದು ಸಾಧನೆ ಆಗ್ಬೋದು, ಆಗದೆ ಹೋಗ್ಬೋದು. ಹೌದು. ಆಗದೆ ಇರ್ಬೋದು. ಸ್ಮಾಲ್ ಹಾ. ಸ್ಮಾಲ್ ಗೋಲ್ಸ್ ಇಟ್ಕೋಬೇಕಾಗತ್ತೆ. ಹ್ಮ್ ಸ್ಮಾಲ್ ಗೋಲ್ಸ್ ಇಟ್ಕೊಂಡು ಆ ಗೋಲ್ ಅನ್ನ ನಾವು ಮುಟ್ಟು ಅಂತಂದ್ರೆ ಹ್ಮ್ ಗೆಲುವು ನಮಗೆ ಆಕ್ಸಿಜನ್ ರೀತಿ ಕೆಲಸ ಮಾಡುತ್ತೆ. ಹೌದು ಹೌದು. ಹಾಗಾಗಿ ಹ್ಮ್ ನಾವು ಪ್ರತಿಯೊಬ್ರು ಕೂಡ, ಅದು ಚಿಕ್ಕ ವಯಸ್ಸರಾಗ್ಲಿ, ಮಧ್ಯ ವಯಸ್ಸರಾಗ್ಲಿ, ಇಳಿ ಹ್ಮ್ ವಯಸ್ಸರಾಗ್ಲಿ, ಒಂದು ಹ್ಮ್ ಗುರಿ, ಹ್ಮ್ ಈ ಈ ಹ್ಮ್ ತಿಂಗಳು ಇಷ್ಟನ್ನ ನಾನು ಮಾಡುತ್ತೇನೆ, ಅಥವಾ ಈ ಹ್ಮ್ 6 ತಿಂಗಳಲ್ಲಿ, ಈ 26ನೇ ಇಸ್ವಿನಲ್ಲಿ ವರ್ಷ ಹ್ಮ್ ಮುಗಿದೊಳಗಾಗಿ ನಾನು ಈ ಒಂದು ಸಾಧನೆ ಮಾಡುತ್ತೇನೆ ಅಂತ ಒಂದು ಗುರಿ ಇಟ್ಕೊಂಡು ಆ ಗುರಿ ಹ್ಮ್ ಸಾಧನೆಗೆ ಪ್ರಯತ್ನ ಮಾಡ್ತಕ್ಕಂಥದ್ದು. ಹಾಗೆ ಗುರಿ ಹ್ಮ್ ಸಾಧನೆ ಮಾಡಿದಾಗ ಮನಸ್ಸಿಗೆ ಹ್ಮ್ ಹ್ಮ್ ದೊಡ್ಡ ಆಕ್ಸಿಜನ್ ಸಿಕ್ಕ ಹಾಗೆ ನಮಗೆ ಹ್ಮ್ ಭಾಸವಾಗುತ್ತೆ. ಜೊತೆಗೆ ಹ್ಮ್ ಉತ್ಸಾಹ ಕೊಂದೋದಿಲ್ಲ. ಇಲ್ಲಾಂತಂದ್ರೆ ಹೌದು ಬರ್ನೌಟ್ ಸಿಂಡ್ರೋಮ್ ಹೌದು ಆಗುತ್ತೆ. ಹೌದು. ನಾವು ಹ್ಮ್ ಕೈ ಚೆಲ್ತೇವೆ, ಏನೂ ಆಗೋದಿಲ್ಲ ಅಂದ್ಕೊಂಡ್ಬಿಡ್ತೇವೆ. ಹ್ಮ್ ಹಾಗೆ ಇನ್ನೊಂದು, ಮನಸ್ಸಿಗೆ ಆಕ್ಸಿಜನ್, ನೀವು ಆಗಲೇ ಹೇಳಿದ್ರಿ, ಹ್ಮ್ ಸಂಗೀತ, ನೃತ್ಯ ಅಥವಾ ಹ್ಮ್ ಯಾವುದೇ ಲಲಿತ ಕಲೆಗಳು ಹ್ಮ್ ಮನುಷ್ಯನಿಗೆ ಟಾನಿಕ್ ಇದ್ದಾಗೆ, ಮನುಷ್ಯ ಹೌದು ಮನಸ್ಸಿಗೆ ಟಾನಿಕ್ ಹೌದು ಹೌದು. ಇದ್ದಾಗೆ. ಒಳ್ಳೆಯ ಸಂಗೀತವನ್ನ ಕೇಳಿ, ಇಷ್ಟವಾದ ಹ್ಮ್ ಸಂಗೀತ ಅಥವಾ ಇಷ್ಟವಾದ ಸಂಗೀತಗಾರರ ಹ್ಮ್ ಹಾಡುಗಳನ್ನ ಹಾಕೊಂಡು ಕೇಳಿ, ಅಥವಾ ನೀವೇ ಹ್ಮ್ ಹಾಡುಕೊಳ್ಳಿ, ಭಕ್ತಿ ಗೀತೆಗಳು ಅಥವಾ ನೀವೇ ಹಾಡ್ಕೊಳ್ಳಿ. ಯಾವುದೇ, ಹೌದು. ಹ್ಮ್ ಹೌದು, ಯಾವುದೇ ಹ್ಮ್ ಉತ್ತಮ ಕಲಾವಿದರ ಈಗೆಲ್ಲ ರೆಕಾರ್ಡ್ ಸಿಗುತ್ತೆ, ಮೊಬೈಲ್ ಹ್ಮ್ ಸಿಗುತ್ತೆ, ಅಥವಾ ಹ್ಮ್ ನೇರವಾಗಿ ಆ ಹ್ಮ್ ಈ ತರ ಸಭೆ ಸಮಾರಂಭಗಳಿಗೆ ಹೋಗ್ಬೋದು. ಅಲ್ಲಿ ಕಲಾವಿದರು ಬರ್ತಾರೆ, ತಮ್ಮ ಕಲಾ ಹ್ಮ್ ಪ್ರದರ್ಶನ ಮಾಡ್ತಾರೆ. ಹ್ಮ್ ಹಾಗಾಗಿ ಅಂತ ಕಲಾ ಪ್ರದರ್ಶನ ನೋಡಿದಾಗ ಮನಸ್ಸಿಗೆ ಹ್ಮ್ ಹ್ಮ್ ಉಲ್ಲಾಸ ಬರ್ತದೆ, ಮನೋಲ್ಲಾಸ ಹ್ಮ್ ಉಂಟಾಗ್ತದೆ. ಹಾಗೆ ಹ್ಮ್ ಬೇಸರ ಮತ್ತೆ
ಯಾವುದೇ ಈ ಬರ್ನ್ಔಟ್ ಸಿಂಡ್ರೋಮ್ ಕಡಿಮೆ ಆಗುತ್ತೆ ಅಂತ ಎಲ್ಲರೂ ಅನುಭವದಿಂದ ಹೇಳ್ತಾರೆ. ಜೊತೆಗೆ ಅದು ಸಂಶೋಧನೆ ಪ್ರಕಾರ ಸ್ಥಿರೀಕರಣಗೊಂಡಿದೆ. ಆ ದೃಷ್ಟಿಯಿಂದ ಲಲಿತ ಕಲೆಗಳನ್ನ ಕೇಳ್ತಕ್ಕಂಥದ್ದು, ಲಲಿತ ಕಲೆಗಳನ್ನ ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದು, ಹಾಗೆ ಕಲಾವಿದರ ಜೊತೆ ಸೇರ್ಕೊಳ್ತಕ್ಕಂಥದ್ದು ಮನಸ್ಸಿಗೆ ಆಕ್ಸಿಜನ್ ಸಿಗತ್ತೆ. ಈ ರೀತಿ ನಾವು ಹಾಗೆ ನೀವು ಯಾವುದೇ ಕೆಲಸ ಮಾಡಿ ಖುಷಿಯಿಂದ ಮಾಡ್ರಿ. ಯಾವುದೇ ಕೆಲಸ, ನಿಮ್ಮ ರೊಟೀನ್ ಕೆಲಸಗಳು. ಈಗ ನಾನು ವೈದ್ಯನಾಗಿ ನಿತ್ಯ ರೋಗಿ ಜೊತೆ ಮಾತಾಡ್ಬೇಕು, ರೋಗಿಯ ಸಮಸ್ಯೆಯನ್ನು ಕೇಳಬೇಕು, ಔಷಧಿ ಬರ್ಕೊಡ್ಬೇಕು. ಇದನ್ನ ಖುಷಿಯಿಂದ ಅನೇಕ ಜನ ತಮ್ಮ ವೃತ್ತಿಯನ್ನ ಕೊನೆಗೆ ಅವರು ಇಷ್ಟಪಡೋದಿಲ್ಲ. ಸರ್ ಯಾವ ಸರ್ ಬೇಜಾರ್ ಮಾಡ್ಕೊಳ್ತಾರೆ, ಅದ್ ಮಾಡ್ಕೋಬಾರ್ದು. ಬೇಜಾರ್ ಮಾಡ್ಕೊಳ್ತಾರೆ. ನಮಸ್ಕಾರ.